ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮೊಳಕೆ ಕಾಳು ಸಾರನ್ನ ನಾವು ಹೇಗೆ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀವಿ. ನೋಡಿ, ಇದು ನಾನು ಮೊಳಕೆ ಮಾಡಿಟ್ಕೊಂಡಿರ್ತಕ್ಕಂಥ ಕಾಳು. ನಾನು ಯಾವಾಗಲೂ ಮೊಳಕೆ ಮಾಡುವಾಗ ಕಡಲೆಕಾಳು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ 1-2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಅದಕ್ಕೆ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಅದೆಲ್ಲ ಚಟಪಟ ಅಂತ ಸಿಡಿದ್ಮೇಲೆ ಅದಕ್ಕೆ ಒಂದು ಅರ್ಧ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾನು ಮೊಳಕೆ ಮಾಡಿರ್ತಕ್ಕಂಥ ಕಾಳನ್ನು ಹಾಕ್ತೀನಿ. ಇದು ಕಾಳನ್ನು ಹಾಕಿದ್ಮೇಲೆ ಸ್ವಲ್ಪ ಕಮ್ಮಿ ಊರಿನಲ್ಲಿನೇ ಈ ಕಾಳನ್ನು ಫ್ರೈ ಮಾಡಬೇಕು. ಹೇಗೆ ನಾವು ಚಿಕನ್ ಸಾರು ಮತ್ತು ಮಟನ್ ಸಾರನ್ನ ಹೇಗೆ ಕಮ್ಮಿ ಊರಿನಲ್ಲಿ ಅದು ನೀರೆಲ್ಲ ಬಿಟ್ಕೊಳ್ಳೋವರೆಗೂ ಹೇಗೆ ಬೇಯಿಸ್ತೀವೋ ಇದನ್ನು ಕೂಡ ನಾವು ಹಾಗೆ ಬೇಯಿಸ್ಕೋಬೇಕು. ಕಮ್ಮಿ ಉರಿ ಇಟ್ಕೊಂಡು ಬೇಯಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಅರಿಶಿಣವನ್ನು ಹಾಕ್ತೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಯಿಸ್ಕೋಬೇಕು. ಇದು ಚೆನ್ನಾಗಿ ನೀರು ಬಿಟ್ಕೋಬೇಕು. ಹಸಿ ವಾಸನೆ ಎಲ್ಲ ಇವಾಗಲೇ ಹೋಗಬೇಕು. ಆವಾಗ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಮತ್ತು ಫ್ಲೇಮ್ ಕೂಡ ಕಮ್ಮಿ ಇಟ್ಕೊಂಡಿರಬೇಕು. ಇವಾಗ ರುಬ್ಬೋದಕ್ಕೆ ಸ್ವಲ್ಪ ತೆಂಗಿನಕಾಯಿ, ನೋಡಿ ಇಷ್ಟು ತೆಂಗಿನಕಾಯಿ ಹಾಕಿ ಸ್ವಲ್ಪ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಮತ್ತು ಸ್ವಲ್ಪ ಒಂದು ಅರ್ಧ ಈರುಳ್ಳಿ ಅಷ್ಟನ್ನು ಹಾಕ್ಕೋಬೇಕು. ಮತ್ತು ಒಂದು 2 ಟೊಮೆಟೊ. ಸೊ ನಾವು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಟೊಮೆಟೊವನ್ನು ಒಂದು 2 ಅಥವಾ 3 ಟೊಮೆಟೊವನ್ನು ಹಾಕ್ಕೋಬೇಕು. ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಕೂಡ ಹಾಕಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೋತೀನಿ. ನೋಡಿ, ಇವಾಗ ಮಿಕ್ಸಿನಲ್ಲಿ ಗ್ರೈಂಡ್ ಆಗಿದೆ. ಸೊ ಇವಾಗ ನಾನು ಸಾಂಬಾರು ಪೌಡರನ್ನು ಹಾಕ್ತಾಯಿದ್ದೀನಿ. ಇದು ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಮಾಡಿಕೊಟ್ಟಿರ್ತಕ್ಕಂಥ ಸಾಂಬಾರು ಪೌಡ್ರು, ಮನೆಯಲ್ಲಿ ಮಾಡಿರ್ತಕ್ಕಂಥದ್ದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ನೀರು ಹಾಕಿ ಮತ್ತೆ ಗ್ರೈಂಡ್ ಮಾಡ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಗ್ರೈಂಡ್ ಆದಮೇಲೆ ಇದಕ್ಕೆ ನಾನು ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತು ಸ್ವಲ್ಪ ತರಿಯಾಗಿ ಮತ್ತೆ ಗ್ರೈಂಡ್ ಮಾಡ್ಕೋತೀನಿ. ನೋಡಿ, ಇವಾಗ ಇದು ಫುಲ್ ಗ್ರೈಂಡ್ ಆಗಿದೆ. ಈ ರುಬ್ಬಿರ್ತಕ್ಕಂಥ ಖಾರದಲ್ಲಿ 1-2 ಸ್ಪೂನನ್ನು ನಾನು ಖಾರನ ಎತ್ತಿಟ್ಕೊತೀನಿ. ಯಾಕಂದರೆ ನಾವು ಆಮೇಲೆ ಸಪ್ರೇಟ್ ಪಲ್ಯವನ್ನು ಮಾಡ್ತೀವಿ. ಆ ಪಲ್ಯಕ್ಕೋಸ್ಕರ ಎತ್ತಿಟ್ಕೊಂಡಿದ್ದೀನಿ ತೆಂಗಿನಕಾಯಿ ಮತ್ತು ಖಾರನ. ನೋಡಿ, ಈ ಕಡೆ ಇದು ಕಾಳು ಕೂಡ ಚೆನ್ನಾಗಿ ನೀರು ಬಿಟ್ಕೊಂಡು ಚೆನ್ನಾಗಿ ಬೆಂದಿದೆ. ಸೊ ಇವಾಗ ಇದ್ರ ಜೊತೆಗೆ ನಾನು ರುಬ್ಬಿರ್ತಕ್ಕಂಥ ಖಾರನ ಹಾಕಿ, ಸೊ ನಮಗೆ ಸಾಂಬಾರಿನ ಪ್ರಮಾಣ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ನೀರನ್ನು ಹಾಕಬೇಕು. ನಾನಿಲ್ಲಿ ಸ್ವಲ್ಪನೇ ಸಾಂಬಾರು ಮಾಡ್ತಾಯಿದ್ದೀನಿ. ಮಕ್ಕಳು ಕೂಡ ಹಾಲಿಡೇಸ್ಗೆ ಊರಿಗೆ ಹೋಗಿದ್ದಾರೆ. ನಾನು ನಮ್ಮ ಯಜಮಾನ್ರು ಇಬ್ಬರೇ ಇರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಸೊ ನಮಗೆ ಎಷ್ಟಿಗೆ ಬೇಕಂದರೆ ಎಲ್ಲದನ್ನು ಕೂಡ ನಾವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡಬೇಕು. ಸೊ ಉರಿ ಯಾವಾಗಲೂ ನಾವು ಕಮ್ಮಿ ಫ್ಲೇಮ್ನಲ್ಲಿ ಇಟ್ಕೋಬೇಕು. ಸಾಂಬಾರು ಮಾಡುವಾಗ ಆವಾಗಲೇ ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ. ಇವಾಗ 1 ವಿಷಲ್ ಕೂಗಿದೆ. 1 ವಿಷಲ್ ಸಾಕು. ಇದು ಕುಕ್ಕರ್ ಕೂಡ ತಣ್ಣಗಾಗಿದೆ. ಇವಾಗ ತೆಗೆದು ನೋಡ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿದೆ. ಸ್ಮೆಲ್ ಕೂಡ ಘಮ ಘಮ ಅಂತ ಬರ್ತಾಯಿದೆ. ಮಟನ್ ಸಾಂಬಾರು ಥರನೇ ಸ್ಮೆಲ್ ಬರ್ತಾಯಿದೆ. ಈಗ ಪಲ್ಯ ಒಗ್ಗರಣೆ ಮಾಡೋದಕ್ಕೆ ಅಂತ ಹೇಳಿದ್ನಲ್ವ, ಇನ್ನೊಂದು ಕಡೆ ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪನ್ನು ಹಾಕಿದ್ದೀನಿ. ಮತ್ತು ಇವಾಗ ಕೂಡ ಒಂದು ಅರ್ಧ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಸಾಂಬಾರಲ್ಲಿ ಈಗ ಆಲ್ರೆಡಿ ಬೆಂದಿರ್ತಕ್ಕಂಥ ಕಾಳಿದೆ. ಸೊ ಅದನ್ನು ತೆಗೆದಿಟ್ಕೋಬೋದು ಅಥವಾ ಆಮೇಲೆ ಆದರೂ ಡೈರೆಕ್ಟಾಗಿ ತೆಗೆದಾಕ್ಬೋದು. ಇವಾಗ ನಾನು ಹಸಿ ಖಾರ ಏನು ಇಟ್ಕೊಂಡಿದ್ನಲ್ವ ಆವಾಗಲೇ ಆ ಖಾರವನ್ನು ಹಾಕಿ ಇವಾಗ ಫ್ರೈ ಮಾಡ್ತಾಯಿದ್ದೀನಿ. ಇದರಲ್ಲಿರ್ತಕ್ಕಂಥ ಹಸಿ ವಾಸನೆ ಎಲ್ಲ ಹೋಗಬೇಕು. ಅದಕ್ಕೆ ನಾನು ಇವಾಗ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಬೇಸಿಗೆ ಇರೋದ್ರಿಂದ ಪಲ್ಯ ಎಲ್ಲ ಬೇಗ ಹಾಳಾಗಿಬಿಡುತ್ತೆ. ಅದಕ್ಕೆ ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸಬೇಕು. ನೋಡಿ, ಇದು ಎಣ್ಣೆ ಎಲ್ಲ ಬಿಟ್ಕೊಂಡು ಬೇಯ್ತಾ ಇದೆ. ಇವಾಗ ಇದಕ್ಕೆ ಸ್ವಲ್ಪ ಕಾಯಿ ತುರಿನ ಹಾಕ್ತಾಯಿದ್ದೀನಿ, ತೆಂಗಿನಕಾಯಿ ತುರಿನ. ಸೊ ತೆಂಗಿನಕಾಯಿ ತುರಿನ ಇವಾಗಾದರೂ ಹಾಕ್ಬೋದು ಅಥವಾ ಲಾಸ್ಟಲ್ಲಿ ಕೂಡ ಹಾಕ್ಬೋದು. ಇವಾಗ ನಾನು ಮೊದಲೇ ಹೇಳ್ದಂಗೆ ಬೇಸಿಗೆ ಇರೋದ್ರಿಂದ ಬೇಗ ತೆಂಗಿನಕಾಯಿ ಹಾಕಿದಾಗ ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ನಾನು ಮುಂಚೆನೇ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಸಾಂಬಾರಿಂದ ನಾನು ಸ್ವಲ್ಪ ಮಾಡ್ತಿರೋದ್ರಿಂದ ಸಾಂಬಾರಿಂದ ಡೈರೆಕ್ಟಾಗಿ ತೆಗೆದು ಹಾಗೆಯೇ ಕಾಳನ್ನು ಹಾಕ್ತಾಯಿದ್ದೀನಿ. ಸೊ ನೀವು ಮುಂಚೆನೇ ಅದನ್ನು ಸಪ್ರೇಟಾಗಿ ಬಸ್ತು ಕೂಡ ಇಟ್ಕೋಬೋದು. ನೋಡಿ, ಕಾಳನ್ನು ತೆಗೆದು ಹಾಕ್ತಾಯಿದ್ದೀನಿ. ಈ ಪಲ್ಯ ಅಂತೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈ ಮೊಳಕೆ ಕಾಳು ಸಾಂಬಾರು ಮುಂದೆ ಯಾವ ಮಟನ್ ಸಾರು, ಚಿಕನ್ ಸಾರು ಕೂಡ ಇರೋದಿಲ್ಲ. ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು. ಇದನ್ನು ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಕುದೀತಾ ಇದೆ. ಇದು ಕೂಡ ಆ ಖಾರದಲ್ಲಿರ್ತಕ್ಕಂಥ ಹಸಿ ವಾಸನೆ ಎಲ್ಲದೂ ಕೂಡ ಹೋಗಿ ಈ ಕಾಳಿಗೆ ಚೆನ್ನಾಗಿ ಮಸಾಲೆ ಅಂಟ್ಕೋಬೇಕು. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೆ 1-2 ಸರಿ ತಿರುಗಿಸಿ ಬೇಯಿಸ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಇವಾಗ ಅನ್ನ, ಪಲ್ಯ ಮತ್ತು ಸಾಂಬಾರು ರೆಡಿಯಾಗಿದೆ. ನೋಡಿ, ಇವಾಗ ನಾನು ಮತ್ತು ನಮ್ಮ ಯಜಮಾನರು ಇಬ್ಬರೂ ಕೂಡ ಅದ್ರ ಜೊತೆಗೆ ಮುದ್ದೆ ಮಾಡ್ಕೊಂಡು ಊಟ ಮಾಡೋದಕ್ಕೆ ಕೂತಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.